ನಮಸ್ಕಾರ ಎಲ್ಲರಿಗೂ. ಪಂಚಮಿ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಕ್ಕೆ ಉಂಡೆ ಅಥವಾ ಲಡ್ಡುಗಳನ್ನ ಮಾಡತ್ತಿದ್ರಿ ಅಂತಂದ್ರೆ ನಿಮಗೆ ಮತ್ತೆ ಯಾವುದೂ ವಿಡಿಯೋ ಬೇಕಾಗಿಲ್ಲರಿ. ಒಂದು ವಿಡಿಯೋಯಿಂದ ನೀವು ಎಲ್ಲ ಲಡ್ಡು ಅಥವಾ ಉಂಡೆಗಳನ್ನ ಅತಿ ಸುಲಭ ವಿಧಾನದಾಗ ಅತಿ ಕಡಿಮೆ ಸಮಯದಾಗ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಕಲ್ತು ಬಿಡ್ತೀರಿ, ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಹಾಗಾದ್ರೆ ತಪ್ಪಲಾರದ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ನಮ್ಮ ಸವಿರುಚಿ ಸುಬ್ಬು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ನೋಡಿ, ಮೊದಲನೇದಾಗಿ ನಾವು ಬಹಳ ಸರಳವಾಗಿರುವಂತಹ ರವೆ ಉಂಡೆ ಅಥವಾ ರವೆ ಲಡ್ಡುವನ್ನು ತೋರಿಸ್ಕೊಡ್ತೀವಿ ರೀ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ನಿಮಗೆ ಕಾಣಕತ್ತಾವು, ನಾವು ನಿಮಗೆ ಮತ್ತೆ ಒಂದೊಂದು ಹೇಳ್ಕೊಡ್ತೀವಿ. ಬರ್ರಿ, ಏನು ಮಾಡಿರಿ, ಒಂದು ಕಡಾಯಿದಾಗ ತುಪ್ಪನ ಕಾಯಕ್ಕಿಟ್ಟು ಅದಕ್ಕೆ ಏನು ಮಾಡಿರಿ, ಒಂದು 2 ಕಪ್ಪಷ್ಟು ರವೆಯನ್ನು ಹಾಕಿ ಹುರಿಯಾಕ ಇಟ್ಟು, ತುಪ್ಪ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು 3 ಕಪ್ಪಷ್ಟು ಸ್ವಲ್ಪ ಸಮೀಪ ಇರಲಿ. ಅದಾದ ನಂತರ ಸಕ್ಕರೆಯನ್ನು ನೀವು 1 ಕಪ್ಪಷ್ಟು ಸಮೀಪ ತೊಗೊಂಡು ಅದಕ್ಕೆ ಏನು ಮಾಡಿರಿ, ಇಲ್ಲಿ ನೀವು ಏಲಕ್ಕಿಯನ್ನು ಹಾಕಿ ಅದನ್ನು ಪುಡಿ ಮಾಡ್ಕೊಂಡು ಬರ್ರಿ. ರವೆನೂ ನೀವು ಚೆಂದಾಗಿ ಹುರಿಯಾತಿರ್ತಿರಲಿಲ್ಲ, ಅದು ಅರಳಬೇಕು ತುಪ್ಪದಾಗ. ಈ ರೀತಿಯಾಗಿ ಅದರೊಂದು ಪರಿಮಳ ಬರ್ತಿರ್ತೈತಿ, ಅರಳಬೇಕು, ಆ ರೀತಿಯಾಗಿ ನೋಡ್ಕೊರಿ. ಅದಾದ ನಂತರ ಏನು ಮಾಡಿರಿ, ಈ ಕಡೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡು ಬಂದಿರಿ. ಭಾಳ ಮಸ್ತಾಗಿ ಪಾಕ ಇಲ್ಲ ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಸಕ್ಕರೆ ಪುಡಿ ಮಾಡಿರಲಿಲ್ಲ, ಏಲಕ್ಕಿ ಹಾಕಿ ಅದನ್ನು ಈ ರವೆ ಜೊತೆನ ಸೇರಿಸಿ ಚೆಂದಂಗಿ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ. ನೋಡಿ, ಪದ್ಧತಿಯಾಗಿ ಮಿಕ್ಸ್ ಮಾಡಿರಿ, ಬರೋಬ್ಬರಿಯಾಗಿ ಅದೆಲ್ಲ ಸಕ್ಕರೆ ಮತ್ತು ರವೆ ಎರಡೂ ಕೂಡ್ಕೊಳ್ಬೇಕು. ಅದಾದ ನಂತರ ಏನು ಮಾಡಿರಿ, ಮ್ಯಾಲೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟು ಆದ ನಂತರ ಅದನ್ನು ಕೆಳಗೆ ತೊಗೊಂಬರಿ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಮತ್ತೊಮ್ಮೆ ಅದನ್ನು ಪದ್ಧತಿಯಾಗಿ ಮಿಕ್ಸ್ ಕೊಟ್ಟ ಈಗ ನೀವು ಅದನ್ನು ಬೈಂಡಿಂಗ್ ಬರೋಬ್ಬರಿಯಾಗಿ ಕುಂದಿರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ಮಿಕ್ಸರ್ ಜಾರ್ದಾಗ ಈ ರವೆಯನ್ನು ನೀವು ವಾಪಸ್ ಇನ್ನೊಮ್ಮೆ ಹಾಕಿ ಉಲ್ಟಾ ರನ್ ಮಾಡಿ ತೊಗೊಂಡ್ಬೈ. ಏನೂ ಮಾಡೋದಿಲ್ಲ, ಬರೀ ಉಲ್ಟಾ ರನ್ ಮಾಡಿ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಯಾಕಡೆ ನಿಮಗೆ ಯಾವುದಾರ ಡ್ರೈ ಫ್ರೂಟ್ಸ್ ಅದು ಬೇಕಂದ್ರೆ ಅವನ್ನೂ ಸಹ ತೊಗೊಂಡು ಈ ರವೆನ ಏನು ಗರ್ರಂತೆ ಉಲ್ಟಾನ ಮಾಡಿ ತೊಗೊಂಬಂದಿರಲ್ಲ, ಅವನ್ನ ಕೈಯಾಗಿ ಈ ರೀತಿಯಾಗಿ ಇಟ್ಟು ನೀವು ಬೈಂಡ್ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಚೆನ್ನಾಗಿ ಉಂಡೆ ಕುಂದಿರ್ತಾವು, ಮಸ್ತಾಗಿ ಆಗ್ತಾವು. ಬಹಳ ಮಸ್ತಾಗಿ ಮತ್ತು ಸ್ವಾದಿಷ್ಟಕರವಾದಂಥ ಉಂಡೆಗಳು ತಯಾರಾಗ್ತಾವೆ. ನೀವು ಹಂಗನ್ನು ಮಾಡ್ಬೋದು, ಅದಕ್ಕೆ ಬೇಕಂದ್ರೆ ಒಣ ದ್ರಾಕ್ಷಿ ಅಥವಾ ಯಾವುದಾರ ಡ್ರೈ ಫ್ರೂಟ್ಸ್ ಹಚ್ಚಿ ಮಾಡ್ತಂತಂದ್ರೆ ಹಂಗೂ ಮಾಡ್ಬೋದು ರೀ. ತಿದ್ರಿ ರವೆ ಉಂಡೆ ಮಾಡಿದ್ರಿ. ಇನ್ನು ನಮ್ಮ 2ನೇ ಉಂಡೆ ಅಂತಂದ್ರೆ ಅದು ಭಾಳ ಮಸ್ತಾಗಿ ಶೇಂಗಾ ಉಂಡೆ. ಮೊದಲಿನವ್ರು ಎಲ್ಲರೂ ಹೆಂಗೆ ಮಾಡ್ತಿದ್ರಲ್ಲ ಹಂಗನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಬರ್ರಿ, ಒಂದು ಕಡಾಯಿದಾಗ ಏನು ಮಾಡಿರಿ, 1.5ರಿಂದ 2 ಕಪ್ ಸಮೀಪ ಶೇಂಗಾ ಹಣ್ಣ ನೀವು ತೊಗೊಂಡು ಅವನ್ನ ಹುರಿಬೇಕಾಕೈತ್ರಿ. ಸ್ವಲ್ಪ ಹೊತ್ತು ಸಮಾಧಾನಲೆ ಹುರಿರಿ, ಯಾಕಂತಂದ್ರೆ ಮ್ಯಾಲೆ ಹೊತ್ತಿಸ್ದಂಗೆ ಮಾಡಿ ಒಮ್ಮಿಂದೊಮ್ಮೆ ಜಲ್ದಿ ಜೋರಿಟ್ಟು ಮಾಡೋದು ಬೇಕಾಗಿಲ್ಲ ನಮಗೆ. ಸಮಾಧಾನಲೆ ಎಲ್ಲ ಉಂಡೆಗಳನ್ನ ಮಾಡಿ, ನಾ ಇದಷ್ಟು ಅಂತ ಹೇಳಂಗಿಲ್ಲ, ಎಲ್ಲ ಉಂಡೆನೂ ಅಷ್ಟು ಸಮಾಧಾನದಿಂದ ನೀವು ಮಾಡ್ಕೊರಿ. ಅದಾದ ನಂತರ ಸಿಪ್ಪೆಯನ್ನು ತೆಗೆದ ಕೈಯಿಂದ ಸ್ವಲ್ಪ ಒತ್ತಿ ಶೇಂಗಾ ಹಣ್ಣ ತಯಾರು ಮಾಡ್ಕೊಂಡು ಇಟ್ಬೇಕು. ಇನ್ನೊಂದು ಕಡೆ ಬೆಲ್ಲ ಹಣ್ಣ ನೀವು ಕರಗಸಿರಿ. ತೀತ್ರಿ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಸಿರಿ, ಒಂದು ಅರ್ಧ ಕಪ್ಪಿಂದ ಮ್ಯಾಲೆ ನಿಮಗೆ ಅಟ್ಬೇಕು ನೋಡ್ಕೊಂಡು ಅಷ್ಟು ತಗೋರಿ. ಅದಾದ ನಂತರ ಅದ್ರಾಗ ಒಂದಿಟ್ಟು ತುಪ್ಪ ಹಾಕಿ ಈ ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೊತ ಹೋಗ್ರಿ. ನೀವು ಚೆನ್ನಾಗಿ ಈ ರೀತಿಯಾಗಿ ಅದು ಕುದಿಬೇಕ್ರಿ ತುಪ್ಪದ ಜೊತೆ ಸೇರಿ. ಆ ರೀತಿಯಾಗಿ ನೀವು ಮಾಡ್ಕೊತ ಸ್ವಲ್ಪ ಜಾಸ್ತಿ ಎರಡು ತುಪ್ಪ ಹಾಕ್ತಿರೋ ಅಷ್ಟು ನಿಮಗೆ ಈಸಿ ಆಗ್ತೈತ್ರಿ. ಇದು ನೆನಪಿಟ್ಟುಕೋರಿ, ಅದನ್ನು ಹಂಗಂತೇಳಿ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟು ಮಾಡಿ ಈ ರೀತಿಯಾಗಿ ಅದೊಂದು ಇಟ್ಟು ಪಾಕ ಅಂದ್ರೆ ಅಂಟಂಟಾಗಕ್ಕೆ ಚಾಲೂ ಆಗಿರ್ತೈತೆ ರೀ. ಹಂಗೆ ನೀವು ನೋಡಿರಿ ತೀತ್ರಿ ಎಲ್ಲಿ ಗೊತ್ತಾಗತ್ತೆ ಅಂತಂದ್ರೆ, ನೀರಾಗಿ ನೀವು ಹಾಕಿದ್ರಿ ಅಂತಂದ್ರೆ ಅದು ಒಂದೇ ಕಡೆ ಕುಂದಿರ್ಬೇಕು ಈ ರೀತಿ ಗಟ್ಟಿಯಾಗಿ, ಅಲ್ಲಿ ತನಕ ನೀವು ಮಾಡಿ ತೀತ್ರಿ. ಇಷ್ಟಾದ ನಂತರ ಇದಕ್ಕೆ ಒಂದಿಟ್ಟು ನೀವು ಪುಟಾಣಿ ಮತ್ತು ಶೇಂಗಾ ಹಣ್ಣು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ, ಎಲ್ಲನೂ ಕೂಡ್ಕೊಳ್ಬೇಕ್ರಿ ಅದು ಬೆಲ್ಲ ಮತ್ತು ಶೇಂಗಾ. ಹಂಗೆ ನೀವು ಮಿಕ್ಸ್ ಮಾಡಿದ ಆದ ನಂತರ ಉಂಡೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಅದನ್ನು ಗ್ಯಾಸನ್ನು ನೀವೇನು ಮಾಡಿರಿ, ಆಫ್ ಮಾಡಿರಿ. ಆಮೇಲೆ ಈ ರೀತಿಯಾಗಿ ಕೈಯಿಂದ ಒಂದೊಂದು ಸ್ವಲ್ಪ ತುಪ್ಪ ಹಚ್ಕೋರಿ ಕೈಗೆ. ಅದಾದ ನಂತರ ಉಂಡೆಯನ್ನು ನೀವು ಕಟ್ಟಕ್ಕೆ ಚಾಲು ಮಾಡಿ ಅಂದ್ರೆ ಬರ್ತೈತೆ ರೀ. ಅಕಸ್ಮಾತ್ ನಡ್ಬಾರ್ದು ಒಂದು ಇಟ್ಟು ಗಟ್ಟಿ ಆಯ್ತು ಅಂತಂದ್ರೆ ವಾಪಸ್ ಅದನ್ನು ನೀವು ಬಿಸಿ ಮಾಡಿ ವಾಪಸ್ ಮತ್ತೆ ನೀವು ಉಂಡೆಯನ್ನು ಕಟ್ಬೋದು ರೀ. ಆ ಬಾಳತನ ಎಲ್ಲ ಸ್ವಲ್ಪ ಬಿಸಿ ಮಾಡಿ ಕಟ್ಬೋದು ರೀ. ತೀತ್ರಲ್ಲ ಈ ರೀತಿಯಾಗಿ ನೀವು ಶೇಂಗಾ ಉಂಡೆಗಳನ್ನ ಅತಿ ಸುಲಭ ವಿಧಾನದಾಗ ಮತ್ತು ಭಾಳ ಮಸ್ತ್ ಅನ್ಸುವಂಗ್ರಿ ನೀವು ಮಾಡ್ಕೊಳ್ಬೋದು ನೋಡಿರಿ. ಆ ರೀತಿ ಅಂದ್ರೆ ನೀವು ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ಮತ್ತೆ ಶೇಂಗಾ ಉಂಡೆ ಮಾಡ್ಕೊಳ್ಬೋದು ರೀ. ಮುಂದಿನ ಉಂಡೆ ಅಥವಾ ತಂಬಿಟ್ಟು ಅಥವಾ ನೋಡಿರಿ ಹೆಂಗೆ ಮಾಡೋದು ಅಂಥೇಳಿ ಗೊತ್ತಾಗ್ತೈತೆ ನಿಮಗೆ ಪುಟಾಣಿದ್ರಿ. ಈಗ ಏನು ಮಾಡಿರಿ, 1 ಕಪ್ಪಷ್ಟು ಹುರುಗಡ್ಲೆಯನ್ನು ನೀವು ತೊಗೊರಿ, ಅದನ್ನು ಹಿಟ್ಟು ಮಾಡ್ಕೊಂಡು ತೊಗೊಂಬರ್ರಿ. ಮುಂದಕ್ಕೆ ಒಂದು ಕಡಾಯಿದಾಗ ಇಲ್ಲಿ ನೀವು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನೂ ನಾವು ಹಾಕಿದ್ದೀವಿ. ನೀವು ಒಂದು ಹಾಕಿರೂ ನಡೀತೈತೆ ರೀ, 2 ಹಾಕಿರೂ ಭಾಳ ಚಲೋ. ಆ ಎಳ್ಳನ್ನು ಹುರಿರಿ, ಅದರ ಜೊತೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿರಿ, 1/2 ಕಪ್ ಅಷ್ಟೇ. ಅದನ್ನು ಸ್ವಲ್ಪ ಹುರಿರಿ. ಅದಾದ ನಂತರ ಅದನ್ನು ಒಂದು ಪ್ಲೇಟ್ನಾಗ ತಗೊಂಡಿಟ್ಕೊರಿ. ಮತ್ತು ಕಡಾಯಿದಾಗ 1 ಟೇಬಲ್ ಸ್ಪೂನ್ ತುಪ್ಪ ಕಾಯಕ್ಕಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ನಾವು ಹಾಕೋಣ. ಆ ಬೆಲ್ಲನ ಸ್ವಲ್ಪ ತುಪ್ಪದ ಜೊತೆನ ಹಾಕಿ ಈ ರೀತಿ ಕರಗು ಹಂಗೆ ನೀವು ನೋಡ್ಕೊಳ್ಬೇಕಾಗೈತೆ ರೀ. ಕರಿತು ಅದಾದ ನಂತರ ಈಗೇನು ಕಡಲೆ ಹಿಟ್ಟಿತ್ತು ನೋಡ್ರಿ, ಅಂದ್ರೆ ಈ ಹುರಿಗಡ್ಲೆ ಹಿಟ್ರಿ, ಅದನ್ನು ಹಾಕಿ ಅದ್ರ ಜೊತೆ ಕೊಬ್ಬರಿ ಆಮೇಲೆ ಎಳ್ಳು ನೋಡಿರಿ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ಮಿಕ್ಸ್ ಮಾಡಿದ್ರೆ ಅಷ್ಟು ಸಾಲೋದಿಲ್ಲ ರೀ, ಅದನ್ನು ಕೈಯಿಂದ ಈ ರೀತಿಯಾಗಿ ತಿಕ್ಕಬೇಕಾಗೈತೆ. ಅಂದ್ರೆ ಉಂಡೆ ನಿಮ್ಗೆ ಕಟ್ಟಕ್ಕೆ ಈಸಿ ಆಗ್ತದೆ ರೀ. ಮ್ಯಾಲೆ ಒಂದಿಟ್ಟು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಿಸಿದಂಗೆ ಮಾಡಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಅದು ಅಂಟಕ್ಕೆ ಚಾಲೂ ಆಗ್ತೈತೆ ರೀ. ಆವಾಗ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಅಥವಾ ತಂಬಿಟ್ಟನ್ನು ಮಾಡ್ಕೊಳ್ಬೋದು ರೀ. ಇದಿಲ್ಲ ಹಬ್ಬಕ್ಕೆ ಅಥವಾ ಪಂಚಮಿಗೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿರುವಂತಹ ತಂಬಿಟ್ಟನ್ನು
ನೀವು ಹುರ್ಗಡ್ಲೆ ತಂಬಿಟ್ಟನ್ನು ಮಾಡ್ಕೊಳ್ಬೋದು ರೀ. ಈಸಿಯಾಗಿ ಗೊತ್ತಾತಿಲ್ಲ. ಈಗ 3 ಉಂಡೆ ನೋಡಿದ್ರಿ ನೀವು ನೋಡ್ಕೋತ 5 ನಿಮಿಷದಾಗ. ಹಾಗೆ ಮುಂದಕ್ಕೆ ಹೋಗೋಣ ಬರ್ರಿ. ಈಗ ಏನು ಮಾಡಿರಿ, ಚುರುಮುರಿ ಉಂಡೆ ಭಾಳ ಫೇವ್ರೇಟ್ ಸಣ್ಣ ಹುಡುಗರಿಗೆ ಅಂತೂ ಇವನ್ನ ಯಾವ ರೀತಿ ಮಾಡೋದು ಅಂಥೇಳಿ ನಾವು ನಿಮ್ಗೆ ಅತಿ ಸುಲಭ ವಿಧಾನದಾಗ ತೋರಿಸ್ತೀವಿ ಬರ್ರಿ. ನೋಡಿ, ಚುರುಮುರಿಯನ್ನು ತೊಗೊರಿ, ಬೆಲ್ಲ ತೊಗೊರಿ. ಬೆಲ್ಲ ಒಂದು ಅರ್ಧ ಕಪ್ನಿಂದ 1 ಕಪ್ ಅಷ್ಟು ನಿಮ್ಗೆ ಎಟ್ಟು ಬೇಕು ನೋಡ್ಕೊಂಡಷ್ಟು ತೊಗೊರಿ. ಚುರುಮುರಿಗೆ ತಕ್ಕನಾಗಿ ಬೆಲ್ಲ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಇದನ್ನು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ರಿ. ಆಮೇಲೆ ಚಾಣಿಸಿ ತೊಗೊರಿ ವಾಪಸ್ ಕಡಾಯಿದಾಗ. ವಾಪಸ್ ಅದನ್ನು ನೀವು ಗಟ್ಟಿ ಮಾಡಬೇಕು, ಚಂದಂಗೆ ಕುದಿಬೇಕು ರೀ, ತಿಲ್ಲ. ಅದಾದ ನಂತರ ಇದ್ರಾಗೂ ರಬರ್ಕ್ ನೀವು ಸ್ವಲ್ಪ ತುಪ್ಪ ಹಾಕಿರಿ. ತುಪ್ಪ ಹಾಕಿದ ನಂತರ ಈ ಕಡೆ ನೋಡಿರಿ, ಬೆಲ್ಲ ಚೆಕ್ ಮಾಡಿ ಪಾಕ ಬಂದತಿಲ್ಲ ಹೊತ್ತು ಗೊತ್ತಾಗ್ತೈತೆ ರೀ. ಮುಂದಕ್ಕೆ ಇದ್ರೊಳಗೆ ಚುರುಮುರಿಯನ್ನು ಹಾಕಿರಿ, ತಿಲ್ಲ. ಒಂದು 2 ಸೇರು ಚುರುಮುರಿಯನ್ನು ಹಾಕಿ ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಕೊಡ್ರಿ. ಎಷ್ಟು ಬೇಕೋ ನೋಡ್ಕೊಂಡ್ರೆ ಹಾಕಿರಿ. ಹಾಕಿ ಅದನ್ನು ಮಿಕ್ಸ್ ಕೊಡ್ರಿ. ನೋಡಿ, ಇಷ್ಟು ಮಿಕ್ಸ್ ಮಾಡ್ತೀರಿ. ಆಮೇಲೆ ಏನು ಮಾಡಿರಿ, ನೀವು ಅದನ್ನು ಕೆಳಗೆ ತೊಗೊಂಬಂದು ಅದರಿಂದ ಒಂದು ಸ್ವಲ್ಪ ಬಿಸಿ ಇರ್ತದೆ ರೀ, ಅದರ ಕೈಗೆ ಒಂದಿಟ್ಟು ತುಪ್ಪ ಹಚ್ಕೊರಿ. ನೋಡ್ಕೊಂಡು ನೀವು ಈ ರೀತಿಯಾಗಿ ಚುರುಮುರಿ ಉಂಡೆಗಳನ್ನ ತಯಾರು ಮಾಡ್ಕೊರಿ. ಏಕದಮ್ ಪದ್ದಸಿರಿಯಾಗಿ ಚುರುಮುರಿ ಉಂಡೆ ಆಗ್ತಾವ್ರಿ. ಸಣ್ಣ ಹುಡುಗರು ಫೇವ್ರೇಟ್ ರೀ. ನನಗೂ ಫೇವ್ರೇಟ್, ನಿಮಗೂ ಫೇವ್ರೇಟ್ ಆಗ್ತಾವ್ರಿ. ಹಾಗಾದ್ರೆ ಮುಂದಿನ ಉಂಡೆ ಮಸ್ತಾಗಿ ಬೇಸನ್ ಉಂಡೆಯನ್ನು ಮಾಡೋಣ ಬರೀ. ಈಗ ಇದು ಅಷ್ಟೇ ಸುಲಭವಾಗಿರೋಂಥದ್ದು ರೀ, ಏನೂ ಇಲ್ಲ. ಕಡಲೆಬೇಳೆ ಇರ್ತಾವಲ್ಲ ಅವನ್ನ ಚೆಂದಂಗೆ ಹುರಿರಿ. 1 ಕಪ್ ಅಷ್ಟು ಕಡಲೆಬೇಳೆನ ಬರೋಬ್ಬರಿಯಾಗಿ ನೀವು ಹುರಿಬೇಕಾಕತಿ. ಆದರೆ ಹೊತ್ತಿಸ್ಬೇಡ, ನೆನ್ಪಿಡ್ಬೇಡಿ. ಮಿಕ್ಸರ್ ಜಾರ್ದಾಗ ಹಾಕಿ ಇಡಬೇಕು. ಅದಾದ ನಂತರ ಈ ಒಂದು ಹಿಟ್ಟನ್ನು ನೀವು ತಯಾರು ಮಾಡ್ಕೊಂಡು ಬರ್ರಿ. ಆಮೇಲೆ ತುಪ್ಪ ಸಕ್ಕರೆನೂ ತೆಗೆದಿಟ್ಕೊರಿ. 1/3 ಕಪ್ ಅಷ್ಟು ತುಪ್ಪ ಕಡಾಯಿದಾಗ ಹಾಕಿ ಅದರೊಳಗೆ ಈ ಒಂದು ಕಡಲೆ ಹಿಟ್ಟು ಏನಿತ್ತು ನೋಡಿರಿ ಅದನ್ನು ಹಾಕಿ ಚಲೋತ್ನಂಗೆ ನೀವು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ವಾಪಸ್ ಅದು ಪೂರ್ತಿ ಮೆಲ್ಟ್ ಆಗುವಂಗೆ ಕಾಣ್ತೈತೆ ನಿಮಗೆ. ಹಂಗೆ ನೀವು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ರೀ. ಗಟ್ಟಿ ಐತ್ರಿ, ಅದನ್ನು ತಿರುಗಾಡ್ಕೊತಾ ಇರಿ, ಹಾಗೆ ಬಿಡಬೇಡ್ರಿ ನೀವು. ನೋಡಿ, ಈ ರೀತಿಯಾಗಿ ಮಾಡ್ಕೊತನ ಇರಬೇಕಾಕತಿ. ಸ್ವಲ್ಪ ಸಮಾಧಾನ ಮಾಡಿರಿ, ಏನೂ ಆಗೋದಿಲ್ಲ. ಇದೊಂದು ಉಂಡಿನೂ ಅಷ್ಟೇ ಮಸ್ತಾಗಿನ ಬರ್ತೈತಿ. ಭಾಳ ಚಲೋ ಆಗಿರೋವಂಥದ್ದು ರೀ. ನೋಡಿ, ಈ ರೀತಿಯಾಗಿ ಆಗ್ತೈತೆ ರೀ. ಇದನ್ನು ನೀವು ಈ ಕಡೆ ಏನು ಮಾಡಿರಿ ಅಂತಂದ್ರೆ ಒಂದು ಕಡೆ ಮಿಕ್ಸ್ ಆದಾಗ ಒಂದು ಅರ್ಧ ಕಪ್ ಸಕ್ಕರೆ, ಅದಾದ ನಂತರ ಏಲಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಬರಿ. ಜಾಸ್ತಿ ಹಾಕ್ಬೋದು ರೀ, ಇಲ್ಲ ನನಗೆಲ್ಲ. ಅದಾದ ನಂತರ ಈ ಕಡಲೆ ಹಿಟ್ಟೇನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ನೋಡಿ ತುಪ್ಪದಾಗ, ಅದಕ್ಕೆ ಇದನ್ನು ಈ ಸಕ್ಕರೆಯನ್ನು ಹಾಕಿರಿ. ಸಕ್ಕರೆಯನ್ನು ಹಾಕಿ ವಾಪಸ್ ಅದನ್ನು ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿ, ಚೆಂದಾಗಿ ಮಿಕ್ಸ್ ಮಾಡಿ ಕೈಯಿಂದ ತಿಕ್ಕಬೇಕಾಗೈತೆ ರೀ. ಸ್ವಲ್ಪ ಹೊತ್ತು ತಿದ್ರಿ ಈ ರೀತಿಯಾಗಿ ಅದನ್ನು ಚಂದಂಗೆ ತಿಕ್ಕಿದ್ರಿ ಅಂತಂದ್ರೆ ಸಕ್ಕರೆ ಕುಡ್ಕೊಂಡ್ಬಿಡ್ತೈತಿ. ಆಮೇಲೆ ಉಂಡೆ ಕಟ್ಟುವಾಗ ನಮಗೆ ತಿನ್ನುವಾಗೂ ಅಟ್ಟ ಮಸ್ತ್ ಅನಿಸ್ತಾವೆ. ಆಮೇಲೆ ಅದನ್ನು ಕೈಯಿಂದ ಈ ರೀತಿಯಾಗಿ ಒತ್ತಿ ಚಂದಂಗೆ ಬೇಸನ್ ಉಂಡೆ ಮಾಡಿದ್ರಿ ಅಂತಂದ್ರೆ ಕೈಯಾಗ ಒಂದು ಹಿಂಗೆ ರೌಂಡ್ ಮಾಡಿದ್ರಿ ಅಂತಂದ್ರೆ ಶೈನ್ ಹೊಡ್ಯಾಕೆ ಹತ್ತಾವ್ರಿ ಆ ಉಂಡೆ, ಭಾಳ ಚಲೋದ್ದಂಗೆ ಬರ್ತಾವೆ. ತಿದ್ದಿಲ್ಲ, ಈ ರೀತಿಯಾಗಿ ಮಾಡಿದ್ರೆ ಬೇಸನ್ ಉಂಡೆನೂ ಅಷ್ಟೇ ಸಿಂಪಲ್ಲಾಗಿ ಸರಳವಾಗಿ ತಯಾರಾದು ರೀ. ಇನ್ನು ಮತ್ತೆ ಹೋಗೋಣ ಬರ್ರಿ ನಾವು ಮುಂದಿನ ಉಂಡೆ ಕಡೆ. ನೋಡಿ, ಮುಂದಿನ ಉಂಡೆ ಪುಟಾಣಿ ಉಂಡೆ ರೀ. ಇವು ನೋಡೋಕೆ ನಿಮಗೆ ಶೇಂಗಾ ಉಂಡೆಗತ್ಲೆನ ಕಂಡ್ರೆ ಅನಿಸ್ತೈತಿ ರೀ. ಆದರೆ ಪುಟಾಣಿ ಉಂಡೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತಂದ್ರೆ ಅರ್ಧ ಕಪ್ಪಸ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡು ಅದಕ್ಕೆ ಒಂದು ನೀರನ್ನು ಸೇರಿಸಿ ಬೆಲ್ಲ ಕರಗಿಸ್ಬೇಕಾಕೈತೆ ರೀ. ನಾವು ಚೆಂದಂಗೆ ಕರಗಿಸಿದಾದ ಅಂತ ಸೋಸಿ ತೊಗೊಂಡು ವಾಪಸ್ ಮತ್ತೆ ಅದ್ರಾಗ ಹಾಕಿ ಅದಕ್ಕೆ ಒಂದಿಟ್ಟು ತುಪ್ಪ ಹಾಕಿ ಚೆಂದಂಗೆ ದೇಗ ಏನ್ರಲ್ಲ ಪಾಕ ಹೆಂಗೆ ಬರ್ಸೋದು ಅಂಥೇಳಿ ಹಂಗೆ ನೀವು ಅದನ್ನು ಕುದಿಸ್ಬೇಕ್ರಿ. ಚೆಂದಂಗೆ ನೀವು ಬರೋಬ್ಬರಿಯಾಗಿ ಕುದಿಸ್ರಿ. ನಡಬಾರ್ದು ತಿರುಗಾಡ್ಕೋತ ಅದಾದ ನಂತರ ಇದಕ್ಕೊಂದಿಟ್ಟು ಏಲಕ್ಕಿ ಪುಡಿಯನ್ನು ಹಾಕಿರಿ. ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚೆಕ್ ಮಾಡ್ಕೊಂಡು ನೀರು ಹಾಕಿ ಗೊತ್ತಾಕೈತಿಲ್ಲ ಒಂದು ಬಂದೈತೋ ಇಲ್ಲೋ ಅಂಥೇಳಿ ನಿಮ್ಗೆ ಗೊತ್ತಾಗ್ತೈತಿ. ಹಂಗಂತ ಒಂದು ಸಲ ಹೇಳಿದ್ನಂದ್ರೆ ಮುಗಿದೋತ್ರಿ ನಿಮಗೆ. ಅದನ್ನು ನೀವು ಎಲ್ಲ ಉಂಡೆಗಳಿಗೆ ಫಾಲೋ ಮಾಡಿದ್ರು ನಡೀತೈತಿ. ಮುಂದಕ್ಕೆ ಇದರೊಳಗೆ ಪುಟಾಣಿಯನ್ನು ಹಾಕಿ ಎಷ್ಟು ಬೇಕು 1 ಕಪ್ ಅಷ್ಟು ಪುಟಾಣಿಯನ್ನು ಹಾಕಿ ಅದನ್ನು ನೀವು ಈ ರೀತಿಯಾಗಿ ಚೆಂದಂಗೆ ಮಿಕ್ಸ್ ಮಾಡಿ. ನಿಮಗೆ ಇಲ್ಲಿ ಭಾಳ ತಿಳುವ ಆತನಂತ ಅನಿಸ್ತೈತಿ, ಹಾಗಂಗಿಲ್ಲ ಗಪ್ರಿ. ನೋಡಿ, ಕೆಳಗೆ ತೊಗೊಂಬಂದು ಆದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತ ಇರಿ. ಅದು ತಾಣ ಗಟ್ಟಿ ಹಾಕೋಂತ ಹೋಗ್ತೈತಿ. ಅದಾದ ನಂತರ ನೀವು ಇದನ್ನು ಪೂರ್ತಿ ಸ್ವಲ್ಪ ಗಟ್ಟಿ ಹಾಕತ್ತಿಲ್ಲ. ಈಗ ಕೈಗೆ ಒಂದಿಟ್ಟು ತುಪ್ಪ ಹಚ್ಕೊಂಡು ಉಂಡೆಯನ್ನು ಕಟ್ಬೋದು ರೀ. ಸ್ವಲ್ಪ ಸಣ್ಣ ಕಟ್ಟರೆ ನಡೀತೈತಿ, ಭಾಳ ದೊಡ್ಡ ಕಟ್ಟಕ್ಕೆ ಹೋಗ್ಬೇಡಿ ಪುಟಾಣಿ ಉಂಡೆ. ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ತಯಾರಾದವು ರೀ ಪುಟಾಣಿ ಉಂಡೆ. ಇನ್ನು ಮುಂದಕ್ಕೆ ನೀವು ರಕ್ಷಾಬಂಧನಕ್ಕೋ ಅಥವಾ ದೀಪಾವಳಿಗೋ ಅಥವಾ ಯಾವುದೋ ಹಬ್ಬಕ್ಕೆ ಈ ರೀತಿಯಾಗಿ ಮಸ್ತಾಗಿ ಸ್ಪೆಷಲ್ ಉಂಡೆ ಸಹ ನೀವು ಮಾಡ್ಕೊಳ್ಬೋದು. ಹೆಂಗೆ ರೀ ಅಂತಂದ್ರೆ 1 ಲೀಟ್ರಷ್ಟು ಹಾಲನ್ನು ನೀವು ಕಾಯಕ್ಕಿಟ್ಟು ಅದ್ರಾಗ ಒಂದಿಟ್ಟು ಏನು ಮಾಡಿರಿ, ನಿಂಬೆಹಣ್ಣಿನ ರಸನ ಹಾಕಿರಿ. ಐತ್ರಿ ಏನು ಮಾಡತ್ತೀವಿ ನಾವು ಅಂತೇಳಿ ಗೊತ್ತಾಗ್ತಿಲ್ಲ ರೀ ನಿಮಗೆ. ಹಾಲನ್ನು ನಾವು ಓಡಿಸಿದವ್ರು ಬೇಕಂತ ಹೇಳಿ ಈ ರೀತಿಯಾಗಿ ಹಾಲು ಒಡೆದಾದ ನಂತರ ಅದನ್ನು ತೊಗೊಂಬರಿ. ಆಮೇಲೆ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಇದನ್ನು ಪೂರ್ತಿಯಾಗಿ ನೀವು ಸೋಸಿ ತಕ್ಕೊರಿ. ತೀತ್ರಿ ಪನ್ನೀರ್ ತಕ್ಕೊರಿ. ಇಷ್ಟಾದ ನಂತರ ಅದನ್ನು ಒಂದಿಟ್ಟು ಒತ್ತಿದಂಗೆ ಮಾಡಿ ತೀತ್ರಿ. ಇಷ್ಟ ನೀವು ಮಾಡಿ ಅದಕ್ಕೊಂದು ಇಟ್ಟು ನೀರನ್ನು ಹಾಕಿ ಮತ್ತೊಮ್ಮೆ ಪದ್ದಸಿರಿಯಾಗಿ ಏನು ಮಾಡಬೇಕು ಅದನ್ನು ಸೋಸಿ ತಕ್ಕೋಬೇಕ್ರಿ. ನೋಡಿ, ಇಷ್ಟಂತೂ ನೀವು ಮಾಡ್ತೀರಿ. ಇದನ್ನು ಒಂದು ಪ್ಲೇಟ್ನಾಗ ನೀವು ತೊಗೊರಿ. ಇದು ಸ್ಪೆಷಲ್ ಆಗಿರುವಂಥ ಉಂಡೆತೆ ಯಾಕೆ ಇದನ್ನ ಅಂತೇಳಿ ನಿಮ್ಗೆ ಗೊತ್ತಾಗತ್ತೈತೆ ರೀ. ನೋಡಿ, ಅಷ್ಟಾದ ನಂತರ ಒಂದು ಮ್ಯಾಶ ತೊಗೊಂಡು ಚೆಂದಂಗೆ ಅದನ್ನು ಒಂದು ಇಟ್ಟು ಒತ್ತಿದಂಗೆ ಮಾಡಿರಿ ಅಥವಾ ಕೈಯಿಂದನೂ ಮಾಡಿ ನಡೀತೈತಿ. ಇದನ್ನು ತೊಗೊಂಬರ್ಬೇಕಂತೇನಿಲ್ಲ. ಆಮೇಲೆ ಅದನ್ನು ಉಂಡೆಯನ್ನು ನೀವು ಹೆಂಗೆ ಮಾಡ್ಕೊಳ್ದು ಅಂತೇಳಿ ನೋಡೋದಾದ್ರೆ ಏನು ಮಾಡಿರಿ, ಹಾಲನ್ನು ಈ ಕಡೆ ಒಂದು ಕಡಾಯಿದಾಗ ಕಾಯಕ್ಕೆ ಇಟ್ಟಿರಿ. ಸ್ವಲ್ಪ ಹಾಲನ್ನು ಅಷ್ಟನ್ನು ಕಾಯಕ್ಕಿಟ್ಟ ಇದ್ರೊಳಗೆ ಏನು ಮಾಡಿರಿ, ಈಗ ನೀವು ಈಗೇನೆಲ್ಲ ಪನ್ನೀರ್ ಮಾಡಿದ್ದಿಲ್ಲ ಅದನ್ನು ವಾಪಸ್ ಹಾಕಿರಿ. ಅದ್ರ ಜೊತೆ ಸಕ್ಕರೆಯನ್ನು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸೇರಿಸ್ರಿ. ನೋಡಿ,
ಇಷ್ಟು ಸೇರಿಸಿದಾದ ನಂತರ ಅದನ್ನು ಕಡಾಯಿದೊಳಗೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರೊಳಗೆ ಒಂದಿಷ್ಟು ಕೇಸರನ್ನು ಹಾಕಿರಿ. ಚಲೋ ಹೊತ್ತಿನ ಕಲರು ಬರ್ತೈತೆ ರೀ ಅದಕ್ಕೀಗ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ. ತೀತ್ರಿ ಹಾಲೆಲ್ಲ ನೀವು ನೋಡ್ಬೋದು ಪೂರ್ತಿಯಾಗಿ ಅದ್ರ ಜೊತೆ ಹೋಗಿಬಿಡತ್ತಾವೆ. ಹಂಗೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿರಿ. ಹಾಕಿ ಚೆಂದಂಗಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ಹಾಕಿ ಈ ರೀತಿ ಕಲರು ಬಂದೈತಿ, ಚೆಂದಂಗಿಯೂ ಕಾಣತೈತಿ. ಈಗ ನೀವೇನು ಮಾಡಬೇಕು, ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತಾನ ಬಿಡಬೇಕಾಗೈತೆ ರೀ. ಈ ಕಡೆ ಒಂದು ಕಡೆ ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಗೋಡಂಬಿ ಬಾದಾಮಣ್ಣ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಬಂದು ಆ ಪುಡಿಯನ್ನು ಇದ್ರೊಳಗನ ನೀವು ಸೇರಿಸ್ಬೇಕು. ಗೊತ್ತಾದ್ರಿ? ಇಷ್ಟು ಸೇರಿಸಿ ಅದನ್ನು ನೋಡ್ಬೋದು ನೀವು, ಈಗ ಡ್ರೈ ಕಾಣತೈತ್ರಿ. ಈಗ ಅದು ಆರಿದ್ಮೇಲೆ ಹಂಗೆ ಆಕೈತಿ. ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇನ್ನು ನೀವು ಉಂಡೆಯನ್ನು ಕಟ್ಬೋದು ರೀ. ಇದ್ರಲ್ಲ ಹಬ್ಬಕ್ಕೆ ಮತ್ತು ಯಾವಾಗ ಬೇಕೋ ಅವಾಗ ಸ್ಪೆಷಲ್ ಒಕೇಶನ್ಸ್ದಾಗ ಇಂಥ ಒಂದು ಉಂಡೆಯನ್ನು ನೀವು ಸ್ಪೆಷಲ್ಲಾಗಿ ಮಾಡಿದ್ರಿ. ಸ್ವಲ್ಪ ಸಣ್ಣ ಮಾಡಿರಿ, ಆದರೆ ಮಸ್ತಾಗಿನ ಆಗ್ತಾವ್ರಿ. ತೀತ್ರಿ ನೋಡಿ, ಇಷ್ಟಂತರೂ ನೀವು ಮಾಡ್ತೀರಿ ಅಂತ ನಮಗಂತರೂ ಅಷ್ಟು ಗ್ಯಾರಂಟಿ ಐತಿ, ನೀವು ಇಷ್ಟು ಮಾಡ್ತೀರಿ ಅಂತೇಳಿ. ಇನ್ನು ಕೈಯೊಳಗೆ ಒಂದೊಂದು ಕೈಯೊಳಗೆ ನಾವು ಉಂಡೆ ಮಾಡಿದ್ರೂ ಮಸ್ತಾಗಿನ ಆಗ್ತಾವೆ. ಸ್ವಲ್ಪ ಕೈಯಿಂದ ಈ ರೀತಿ ತಿಕ್ಕಿದ್ರಿ ಅಂತಂದ್ರೆ, ರೌಂಡ್ ಮಾಡಿದ್ದೀನಿ ಅಂತಂದ್ರೆ ಶೈನ್ ಹೊಡಿತೈತೆ ಅಷ್ಟೇ, ಮತ್ತೇನಿಲ್ಲ, ಶೈನಿಂಗ್ ಬರ್ತೈತೆ ರೀ. ಈ ರೀತಿಯಾಗಿ ಉಂಡೆಯನ್ನು ನೀವು ಮಾಡ್ಕೊಳ್ಬೋದು ರೀ. ಇದು ನಿಮಗೆ ಮಸ್ತ್ ಅನಿಸುತ್ತೆ. ಇದನ್ನು ಸ್ವಲ್ಪ ಮ್ಯಾಲೆ ಏನು ಮಾಡಿರಿ, ಪಿಸ್ತಾನೋ ಗುಲಾಬೋ ಕೇಸರನ್ನ ಗಾರ್ನಿಷ್ ಮಾಡಿರಿ, ಭಾಳ ಚಂದ ಕಾಣ್ತೈತಿ. ಇನ್ನು ಇನ್ನೊಂದು ಉಂಡೆ, ನಿಮಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಇದು ಏನೂ ಬೇಕಾಗಿಲ್ಲ ರೀ. ಸಿಂಪಲ್ ಆಗಿರುವಂಥ ಉಂಡೆ ಇರಬೇಕು, ಆದರೆ ಅದು ಮಸ್ತ್ ಇರಬೇಕು ಅಂತೇಳಿ ನೀವು ಕೇಳಾಕತ್ತಿದ್ರೆ ಅದು ಈ ಉಂಡೆನ ಇರ್ತೈತೆ ರೀ. ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ಒಂದು ಕಪ್ ಸಕ್ಕರೆಯನ್ನು ಹಾಕಿ ಅದಕ್ಕೊಂದು ಏನು ಮಾಡಿರಿ, ಏಲಕ್ಕಿ ಒಂದು 4ರಿಂದ 5 ಏಲಕ್ಕಿಯನ್ನು ಹಾಕಿ ಈ ಒಂದು ಸಕ್ಕರೆ ಏನೈತಿಲ್ಲ ಅದನ್ನು ಪುಡಿ ಮಾಡಿಕೊಂಡು ನೀವು ತೊಗೊಂಬರ್ರಿ. ಸಕ್ಕರೆ ಪುಡಿ ತಯಾರಾತ್ರಿ. ಇಷ್ಟ ಅಂತ ನೀವು ಮಾಡ್ತೀರಿ. ಇನ್ನು ಏನು ಮಾಡಿರಿ ನೆಕ್ಸ್ಟ್ ಅಂತಂದ್ರೆ, ಒಂದು ಪಾನ್ನಾಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ, ಒಂದು 2 ಕಪ್ ಸಮೀಪ ಗೋಧಿ ಹಿಟ್ಟನ್ನು ಹುರಿಬೇಕಾಕೈತಿ ನೀವು. ಅಂದ್ರೆ ಸ್ವಲ್ಪ ಹೊತ್ತು ಬಿಸಿ ಮಾಡಿ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ನೀವು ಬಿಸಿ ಮಾಡಬೇಕಾಕತಿ. ಅಂದಾಗ ಗೋಧಿ ಹಿಟ್ಟು ಪದಸರಿಯಾಗಿ ತಯಾರನೂ ಆಗ್ತೈತ್ರಿ. ಒಂದು ಸಿಂಪಲ್ ಆಗಿರುವಂತಹ ಗೋಧಿ ಹಿಟ್ಟಿನ ಉಂಡೆ ನೀವು ಕೇಳತ್ತಿದ್ರಿ ಅಂತಂದ್ರೆ ಅದು ಈ ರೀತಿಯಾಗಿ ಮಾಡ್ಕೊರಿ. ಭಾಳ ನಿಮ್ಗೆ ಇಷ್ಟ ಆಗ್ತಾವೆ ಮತ್ತು ಚಲೋನು ಉಳಿತಾವ್ರಿ. ಇವನ್ನ ನೀವು ಸ್ಟೋರ್ ಮಾಡಿ ಆರಾಮ್ಸಿರಿ ಯಾವ ತೋರ್ಸತ್ತಿರಲ್ಲ ಎಲ್ಲ ಉಂಡೆಗಳನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಗೋಧಿ ಹಿಟ್ಟನ್ನು ಸ್ವಲ್ಪ ಹೊತ್ತು ಹುರಿದಾದ ನಂತರ ನೀವು ಅದನ್ನು ಕೆಳಗೆ ತೊಗೊಂಬರ್ರಿ. ಗೊತ್ತಾತ್ರಿ? ಇನ್ನು ಇದಕ್ಕೆ ಸಕ್ಕರೆಯನ್ನು ಏನು ಪುಡಿ ಮಾಡಿದ್ರಲ್ಲ, ಆ ಸಕ್ಕರೆ ಪುಡಿ ಅಂದರೆ ಏಲಕ್ಕಿ ಸೇರಿಸಿ ಪುಡಿ ಮಾಡಿದ್ರಿ. ಈಗ ಸಕ್ಕರೆ ಪೌಡ್ರನ್ನ ಹಾಕಿ ಕಂಪ್ಲೀಟಾಗಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿಯನ್ನು ಎರಡೂ ಮಿಕ್ಸ್ ಮಾಡಿರಿ. ಚೆಂದಂಗೆ ಅದನ್ನು ಪೂರ್ತಿ ಕೂಡು ಹಂಗೆ ನೀವು ಮಿಕ್ಸ್ ಮಾಡಿ. ಗೊತ್ತಾಗ್ಬೇಕ್ರಿ, ಇಷ್ಟು ನೋಡತ್ತೀರಿ, ನೀವು ನೋಡಿಕೊಳ್ಳಿ ಗೊತ್ತಾಗತ್ತೀರಿ ಕಂಪ್ಲೀಟಾಗಿ ಮಿಕ್ಸ್ ಆಗೈತಿ ಅಂತೇಳಿ. ಅಂದರೆ ಉಂಡೆ ಚಲೋ ಆಗ್ತಾವ್ರಿ, ಅದಕ್ಕೆ ಹೇಳತ್ತೀನಿ ನಿಮಗೆ. ಈ ರೀತಿಯಾಗಿ ನೀವು ಮಾಡಿದ ನಂತರ ಇದಕ್ಕೆ ನೀವೇನು ಸೇರಿಸ್ಬೇಕು ಅಂತಂದ್ರೆ ಏನು ಮಾಡ್ಬೇಕ್ರಿ, ತುಪ್ಪ ಹಾಕಬೇಕಾಕೈತ್ರಿ. ನೆನಪಿಟ್ಕೋರಿ, ತುಪ್ಪನ ಹಾಕಿರಿ. ತುಪ್ಪ ಹಾಕಿ ಚೆಂದಂಗೆ ಕಲಸ್ರಿ. ತೀತ್ರಿ 1/3 ಕಪ್ ಸಮೀಪ ತುಪ್ಪನ ಹಾಕಿ ನೀವು ಇವೆರಡನ್ನು ಕಲಿಸ್ಬೇಕಾಕೈತ್ರಿ. ಅಂದಾಗನ ಅದು ಸರಿಯಾಗಿ ತಯಾರಾಗೋದು. ಆಮೇಲೆ ಕೈಯಿಂದ ಇನ್ನೊಮ್ಮೆ ಅದನ್ನು ಚೆಂದಂಗೆ ನೀವು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಗೊತ್ತದಲ್ಲ? ಆಮೇಲೆ ಅದು ಪೂರ್ತಿಯಾಗಿ ಕೂಡಬೇಕು ಅಂತಂದ್ರೆ ನೀವು ಅದನ್ನು ಈ ರೀತಿ ಬೇರೆ 2 ಕೈಯಿಂದ ನಡಬಾರ್ದು ತಿಕ್ಕಬೇಕಾಕೈತಿ. ಅಂದಾಗ ಅದು ಬರಬ್ಬರಿಯಾಗಿ ಕೂಡ್ಕೊಳ್ಳೋ ಅಂದ್ರೆ ಒಂದಿಟ್ಟು ಅಂಟು ಬರ್ತೈತಿ. ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿರಿ, ಬಿಸಿ ತುಪ್ಪ ಹಾಕಿರಿ, ಭಾಳ ಚಲೋ. ಅದಾದ ನಂತರ ಏನು ಮಾಡಿರಿ, ಇನ್ನೊಂದು 2-3 ಟೇಬಲ್ ಸ್ಪೂನ್ ಎಷ್ಟು ಬೇಕಾಗೈತೆ ನೋಡ್ಕೊಂಡು ಆಡು ತುಪ್ಪ ಹಾಕ್ಬೇಕ್ರಿ. ನೆನಪಿಟ್ಕೋರಿ. ತೀತ್ರಿ ಅಷ್ಟಾದ ನಂತರ ಮತ್ತೊಮ್ಮೆ ಅದನ್ನು ಈ ರೀತಿಯಾಗಿ ನೀವು 2 ಕೈಯಿಂದ ತಿಕ್ಕಬೇಕಾಕೈತಿ. ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತೈತಿ. ಇನ್ನು ನೀವು ಉಂಡೆಯನ್ನು ಕಟ್ಬೋದು ರೀ. ಆಮೇಲೆ ಇದು ಯಾವುದೇ ರೀತಿ ನಿಮಗೆ ಹಸಿ ಅಂತಂದು ಏನೂ ಅನ್ಸೋದಿಲ್ಲ, ಚಲೋನ ಉಳಿತೈತಿ. ಯಾಕಂತಂದ್ರೆ ಹುರಿದಿವ್ರಿ ನಾವು ಹಿಟ್ಟು ಚಂದಂಗೆ ಹುರಿದ ಮೇಲೆ ಹಿಟ್ಟು ಬರಬ್ಬರಿಯಾಗಿ ಆಗಿರ್ತೈತಿ ರೀ. ಸಕ್ಕರೆನ ಕುಡ್ಕೊಂಡೈತಿ, ತುಪ್ಪ ಅದನ್ನು ಕರೆಕ್ಟಾಗಿ ಬೈಂಡ್ ಸಹ ಮಾಡತೈತಿ. ನೀವು ನೋಡಿದ್ರಲ್ಲ, ಇವು ಸಹ ನೋಡೋಕೆ ಬೇಸನ್ ಉಂಡಿಗೆ ಅಂತ ಕಾಣ್ತಾವ್ರಿ, ತಿನ್ನೊಳಗೆ ಗೋಧಿ ಹಿಟ್ಟನ್ನು ಮಸ್ತಾಗಿರೋಂಥ ಉಂಡೆ ತಯಾರಾಗ್ತದೆ. ಗೊತ್ತಾದ್ರಿ? ಇನ್ನು ಈ ರೀತಿಯಾಗಿ ಕೈಯಿಂದ ಅವನ್ನ ಸ್ವಲ್ಪ ತಿಕ್ಕಬೇಕಾದ್ರೆ, ಯಾವುದೇ ಉಂಡೆ ಆದರೂ ಸ್ವಲ್ಪ ತಿಕ್ಕಿದ್ರಿ ಅಂದ್ರೆ ಅವು ನೋಡೋಕೆ ಚಂದ ಕಾಣ್ತಾವೆ, ರೌಂಡಾಗಿ ಮಸ್ತಾಗಿ. ಆಮೇಲೆ ಏಕದಮ್ ಸಾಫ್ಟಾಗಿನೂ ಕಾಣ್ತಾವೆ. ಅಂದ್ರೆ ಸರಿಯಾಗಿ ಉಂಡೆ ತಯಾರಾಗ್ತಾವೆ ರೀ. ಈ ರೀತಿಯಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ರೀ. ಗೋಧಿ ಹಿಟ್ಟಿನ ಉಂಡೆ ಎಲ್ಲ ಉಂಡೆಗಳಿಗಿಂತ ನಿಮಗೆ ಇದೊಂದು ಈಸಿಯಾಗಿರುವಂತಹ ಆಪ್ಷನ್ ರೀ. ಏನು ಅತಿ ಕಡಿಮೆ ಖರ್ಚದಾಗ ಮಾಡ್ಕೊಳ್ಳುವಂತಹ ಉಂಡೆ ರೀ. ಗೊತ್ತಾದ್ರಲ್ಲ? ಹಾಗಾದ್ರೆ ಈ ಉಂಡೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಅದು ಭಾಳ ಹೆಲ್ಪ್ ಆಗ್ತೈತೆ ನಮಗೆ. ಮುಂದಕ್ಕೆ ಇನ್ನೊಂದು ಹೆಲ್ದಿಯಾಗಿರುವಂಥ ಆಪ್ಷನ್ ರೀ ಮತ್ತು ಮಸ್ತಾಗಿರುವಂತಹ ಉಂಡೆ ಅಂತಂದ್ರೆ ಅದೊಂದು ಈ ಹೆಸರು ಕಾಳಿನ ಉಂಡೆ. ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀವಿ ಬರ್ರಿ. ನೋಡಿ, ಏನು ಮಾಡಿರಿ, 1 ಕಪ್ ಅಷ್ಟು ನೀವು ಹೆಸರು ಕಾಳನ್ನ ತೊಗೊರಿ. ಒಂದು ಕಡಾಯಿದಾಗ ಅವನ್ನ ಹಾಕಿರಿ. 1ರಿಂದ 1.5 ಕಪ್ ಅಷ್ಟು ಹೆಸರು ಕಾಳನ್ನ ತೊಗೊಂಡು ಇದ್ರೊಳಗೆ ನೀವು ಹಾಕಿ ಸ್ವಲ್ಪ ಹೊತ್ತು ಅವನ್ನ ಹುರಿಬೇಕಾಕೈತ್ರಿ. ನೋಡಿ, ಹೆಸರು ಕಾಳನ್ನ ಹುರಿಯುವಾಗ ಗ್ಯಾಸ್ ಫ್ಲೇಮ್ ಏನಿರ್ತೈತಿಲ್ಲ ಅದನ್ನು ಪೂರ್ತಿ ಹೈ ಇಡಂಗಿಲ್ಲ. ನೆನಪಿಟ್ಕೊರಿ, ಲೋ ಟು ಮೀಡಿಯಮ್ದಾಗನ ಇಟ್ಕೊಂಡು ನೀವು ಅವನ್ನ ಸ್ವಲ್ಪ ಸಮಾಧಾನಲೆ ಬಾಳೋ ತನ
ಹುರಿಬೇಕಾಕೈತಿ ರೀ. ಚಂದಂಗೆ ಹುರಿದಾದ ನಂತರ ಕಲರ್ ಅದ್ರ ಚೇಂಜ್ ಆಗಿರ್ತೈತಿ, ಎಣ್ಣೆಗದಲೆ ಕಾಣತ್ತಿರ್ತೈತಿ. ಆವಾಗ ಅವನ್ನ ಮಿಕ್ಸರ್ ಜಾರ್ದಾಗ ನೀವು ಹಾಕಬೇಕು. ಇಷ್ಟನ್ನು ನೀವು ಮಾಡ್ತೀರಿ. ಇಷ್ಟು ಮಾಡಿ ವಾಪಸ್ ಅದನ್ನು ಗರ್ರ ಅಂಥೇಳಿ ಅನಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗ್ತೈತೆ ರೀ. ನೋಡಿ ವಾಪಸ್ ಮತ್ತೆ ಅದನ್ನು ಇನ್ನೊಮ್ಮೆ ಚೆಂದಾಗಿ ಸಣ್ಣ ಮಾಡಿರಿ, ಬರೋಬ್ಬರಿಯಾಗಿ ಮಾಡಿರಿ. ಅಷ್ಟಾದ ನಂತರ ಹಿಟ್ಟು ತಯಾರಾಗಬೇಕು ರೀ. ಹಿಂಗೆ ನೀವು ಮಾಡ್ಕೊಂಡು ಬರಬೇಕು. ಹೆಸರು ಕಾಳಿನ ಹಿಟ್ಟನ್ನು ನೀವು ಮಾಡಿದಿರಿ. ಈಗ ಮುಂದಕ್ಕೆ ಇದನ್ನು ಒಂದು ಪಾತ್ರದಾಗೋ ಬುಟ್ಟ್ಯಾಗೋ ಪರಾತ್ನಾಗೋ ಅದ್ರಾಗರೆ ಹಾಕಿರಿ ಹೆಸರು ಕಾಳು ಹಿಟ್ಟು. ಅದಕ್ಕೆ ಮಿಕ್ಸರ್ ಜಾರ್ದಾಗ ವಾಪಸ್ ಬಂದ ನೀವು ಸಕ್ಕರೆಯನ್ನು ಸೇರಿಸ್ರಿ. ಅರ್ಧದಿಂದ 1 ಕಪ್ ಅಷ್ಟು ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿ. ಮುಂದಕ್ಕೆ ಇದರ ಒಂದು 2 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ನೀವು ಸೇರಿಸ್ರಿ. ಅದಾದ ನಂತರ ಇದನ್ನು ಹೋಗಿ ಏನು ಮಾಡ್ಬೇಕು ರೀ ಗೊತ್ತಾತಿರಲ್ಲ, ಸಕ್ಕರೆ ಪುಡಿ ಮಾಡಿಕೊಂಡು ಬರ್ಬೇಕು ರೀ. ನಿಮ್ಗೆ ಎಲ್ಲ ಉಂಡೆಗಳನ್ನ ನಾವು ನಿಮ್ಗೆ ಎಷ್ಟು ಸಾಧ್ಯ ಆಕತ್ತೀವಿ ಅಷ್ಟು ಸಿಂಪಲಾಗಿ ಮಾಡಿ ತೋರ್ಸಾಕತ್ತೀವಿ, ಅಷ್ಟು ಚಲೋತ್ನಾಗ ಮಾಡಿ ತೋರ್ಸಾಕತ್ತೀವಿ ರೀ. ನೋಡಿ ಇಷ್ಟು ಆದ ನಂತರ ಸಕ್ಕರೆ ಪುಡಿ ಇತ್ತಿರಲ್ಲ ಅದನ್ನು ತೊಗೊಂಬಂದು ಈ ಒಂದು ಹೆಸರು ಕಾಳಿನ ಹಿಟ್ಟಿನ ಜೊತೆ ಹಾಕಿ ಕಂಪ್ಲೀಟಾಗಿ ಇದೇ ಗೋಧಿ ಹಿಟ್ಟಿನ ಮಾಡಿದಿರಲ್ಲ ಹಂಗನ ಮಿಕ್ಸ್ ಮಾಡಬೇಕು. ಗೊತ್ತಾದ್ರಿ ಇದೊಂದು ಹೆಲ್ದಿಯಾಗಿರುವಂಥ ಉಂಡೆ ರೀ, ಭಾಳ ಒಳ್ಳೇದು. ಪೈಲ್ವಾನ್ರಿ ಕೊಡ್ತಿದ್ರಿ ಇಂಥವು. ನೋಡಿ ಇನ್ನು ಕಡಾಯಿದಾಗ ಸ್ವಲ್ಪ ತುಪ್ಪ ಅನ್ನ ಕಾಯಕ್ಕಿನ್ನು ಅರ್ಧ ಕಪ್ಗಿನ ಸ್ವಲ್ಪ ಜಾಸ್ತಿ ಅಷ್ಟು ತುಪ್ಪ ಅನ್ನ ನೀವು ಹಾಕಿರಿ. ತೀತ್ರಿ ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡ್ರಿ. ಕಾದಿರುವಂತಹ ತುಪ್ಪ ತೊಗೊಂಬಂದು ಇಲ್ಲಿ ನೀವು ಹಾಕಬೇಕ್ರಿ ಹೆಸರು ಕಾಳು ಮತ್ತು ಆ ಸಕ್ಕರೆ ಏನು ಹಾಕಿದ್ದು ನೋಡಿರಿ ಸಕ್ಕರೆ ಪುಡಿ ಆ ಹೆಸರು ಕಾಳು ಹಿಟ್ಟು ಜೊತೆ ಅಲ್ಲಿ ನೀವು ತುಪ್ಪನ ಹಾಕಿ ಸ್ವಲ್ಪ ಕಡಿಮೆ ಹಾಕಿರಿ. ಆಮೇಲೆ ಬೇಕಂದ್ರೆ ಇನ್ನೊಂದು ಹಿಟ್ಟು ಹಾಕೋಕ್ರಿ. ಇಷ್ಟನ್ನು ಹಾಕಿ ಕಂಪ್ಲೀಟಾಗಿ ಫಸ್ಟಿಗೆ ಅದನ್ನು ತುಪ್ಪದ ಜೊತೆ ಕೂಡ್ಕೊಳ್ಳೋ ಹಂಗೆ ಚಮಚೆಯಿಂದ ಮಿಕ್ಸ್ ಮಾಡ್ಕೊತ ಕೈಯಿಂದ ಅದನ್ನು ಈ ರೀತಿಯಾಗಿ ತಿಕ್ಕಿ ಬರೋಬ್ಬರಿಯಾಗಿ ಹದ ಬರೋ ಹಂಗೆ ನೀವು ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಸಕ್ಕರೆ ಪುಡಿ ಹಿಟ್ಟು ಜೊತೆ ಕಂಪ್ಲೀಟಾಗಿ ಕೂಡ್ಕೊಂತು ಅಂತಂದ್ರೆ ಉಂಡೆಯನ್ನು ಕಟ್ಟಕ್ಕೆ ನಿಮ್ಗೆ ಸರಳ ಆಗ್ತೈತಿ. ನೋಡಿ ಇಷ್ಟನ್ನು ನೀವು ಮಾಡ್ಕೊತ ಹೋಗಿರಿ ಬರೋಬ್ಬರಿಯಾಗಿ ಕೈಯಿಂದ ಇದೇಗೆ ಹೇಳಿದ ಯಾವುದೇ ಉಂಡೆ ಆದರೂ ಆಯ್ತು ಹಿಟ್ಟನ್ನು ಸ್ವಲ್ಪ ಕೈಯಿಂದ ನಡಬಾರ್ಕಿಟ್ಟು ಈ ರೀತಿಯಾಗಿ ತಿಕ್ಕಿ ಉಂಡೆನ ಕಟ್ಟಾಕತ್ರ ಉಂಡೆ ಚಂದಂಗೆ ಕುಂದಿರ್ತಾವ್ರಿ. ಪದ್ಧತಿಯಾಗಿನೂ ಉಂಡೆ ಕಟ್ಟಕ್ಕೆ ನಿಮ್ಗೆ ಈಸಿ ಆಗ್ತೈತಿ ಮತ್ತು ಬರ್ತಾವ್ರಿ. ನೋಡಿ ಈ ರೀತಿಯಾಗಿ ಹೆಸರು ಕಾಳಿನ ಉಂಡೆಗಳನ್ನ ಒಂದಾದ್ಮೇಲೆ ಒಂದು ಮಾಡ್ಕೊತ ಹೋಗ್ಬೋದು ರೀ. ನಾವು ಈಸಿ ಐತ್ರಿ, ಭಾಳ ಈಸಿ ಐತ್ರಿ ಹೆಸರು ಕಾಳಿನ ಉಂಡೆ ಮತ್ತು ಗೋಧಿ ಹಿಟ್ಟಿನ ಉಂಡೆನು ಎರಡು. ಅದಕ್ಕೂ ಡ್ರೈ ಫ್ರೂಟ್ಸ್ ಅದು ಏನೂ ಬೇಕಾಗಿಲ್ಲ, ಇದಕ್ಕೂ ಏನೂ ಬೇಕಾಗಿಲ್ಲ. ಮತ್ತು ಈಸಿಯಾಗಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂತಹ ಮತ್ತು ಈಸಿ ಆಪ್ಷನ್ ಸಹ ಹೌದ್ರಿ. ತೀತ್ರಿ ಹೆಲ್ದಿಯಾಗಿನೂ ಇರ್ತೈತಿ ರೀ ಮತ್ತು ಸರಳಾಗಿ ಇರ್ತೈತಿ ರೀ, ಅಷ್ಟು ಚಲೋ ಹೊತ್ನಾಗಿನೂ ಇರ್ತೈತಿ ರೀ. ಹಾಗಾದ್ರೆ ತಪ್ಪಲಾರ್ದ ಈ ಉಂಡೆಯನ್ನು ನೀವು ಮಾಡ್ಕೊರಿ. ಇನ್ನು ನಾವು ನಿಮಗೊಂದು ಲಾಸ್ಟ್ ತಂಬಿಟ್ಟನ್ನು ಮಾಡಿ ತೋರ್ಸಾಕತ್ತೀವಿ. ಬರೋಬ್ಬರಿಯಾಗಿರುವಂತಹ ಮಸ್ತಾಗಿರುವಂತಹ ತಂಬಿಟ್ಟು ಯಾವ ರೀತಿ ನೀವು ಹುಡುಕಾಡಾಗ್ತಿದ್ರಿ ಅಂತಂದ್ರೆ ಅದು ಹಿಂಗೆ ನೋಡಿರಿ. ಅಕ್ಕಿ ತಂಬಿಟ್ಟು ಏನು ಮಾಡಿರಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಒಂದು ಕಡಾಯಿದಾಗ ಹಾಕಿ ನೀವು ಸ್ವಲ್ಪ ಹೊತ್ತವನ್ನ ಒಂದು ಈ ರೀತಿಯ ಬೆಳ್ಳಗಂಗೆ ಹುರಿರಿ. ಅಷ್ಟಾದ ನಂತರ ಅವನ್ನ ಒಂದು ಪ್ಲೇಟ್ನಾಗ ನೀವು ತಕ್ಕೊಂಡ್ರೆ ಇಟ್ಕೊರಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಒಂದು 1/4 ಕಪ್ಪಷ್ಟು ನೀವು ಎಳ್ಳನ್ನು ಹಾಕಿರಿ. ಬಿಳಿ ಎಳ್ಳನ್ನು ಹಾಕಿ ಅವನು ಹುರಿರಿ, ಚೆಂದಂಗೆ ಹುರಿರಿ. ಇದ್ರಾಗೂ ಅರ್ಥ ನೀವು ನೆನಪಿಟ್ಕೊರಿ, ಯಾವುದನ್ನು ನಾವು ತೋರ್ಸಾಕತ್ತಿರಲಿಲ್ಲ ಅದ್ರಾಗ ಹೆಚ್ಚು ಕಡಿಮೆ ಸಕ್ಕರೆ ಅದನ್ನು ನೀವು ಅದನ್ನೆಲ್ಲನೂ ಚೇಂಜ್ ಮಾಡ್ಕೊಬೋದು ರೀ. ಆದರೆ ಯಾವುದನ್ನು ಹೊತ್ತಿಸಾಕೆ ಹೋಗಬಾರ್ದು, ನೆನಪಿಟ್ಕೊರಿ. ಅದಾದ ನಂತರ ಏನು ಮಾಡಿರಿ, ಸ್ವಲ್ಪ ಗಸಗಸೆಯನ್ನು ಹಾಕಿ ನೀವು ಚೆನ್ನಾಗಿ ಹುರಿದು ಅವನ್ನೂ ಸಹ ತಕ್ಕೊಂಡು ಇಟ್ಕೊರಿ. ನೋಡಿ ಅದಾದ ನಂತರ 1 ಕಪ್ಪಷ್ಟು ಶೇಂಗಾನ ತೊಗೊರಿ. ಶೇಂಗಾನ ಸಹ ನೀವು ಹುರಿಬೇಕಾಕೈತಿ. ಇದನ್ನು ಅಷ್ಟೇ ಸಮಾಧಾನಲೇನ ಒಳಗೆ ಅವು ಮ್ಯಾಲೆ ಅಟ್ಟ ಹೊತ್ತಿದಂಗೆ ಕಾಣುವಂಗೆ ಒಳಗೆ ಹಂಗೆ ಇರುವಂಗೆ ಹುರಿಯಕ್ಕೆ ಹೋಗ್ಬೇಡಿ. ಚಂದಂಗೆ ಶೇಂಗಾ ಹುರಿ. ನೋಡಿ ಶೇಂಗಾ ಹುರಿದಾದ ನಂತರ ಅವು ಎಲ್ಲನೂ ಆಗ್ತಾವೆ, ಬರೋಬ್ಬರಿಯಾಗಿನ ತಯಾರಾಗ್ತಾವೆ ರೀ. ತೀತ್ರಿ ಅಕ್ಕಿ ಆಯಿತು, ಗಸಗಸೆ ಆಯಿತು, ಎಳ್ಳಾಯಿತು, ಬೆಲ್ಲ, ಒಣ ಕೊಬ್ಬರಿ, ಅದಾದ ನಂತರ ಪುಟಾಣಿ ಒಂದು ಸ್ವಲ್ಪ ತಗೊಂಡು ಇಟ್ಕೊಂಡಿದ್ವಿ. ಈಗ ಅಕ್ಕಿನ ಒಂದು ಮಿಕ್ಸರ್ ಜಾರ್ದಾಗ ನಾವು ಹಾಕಿ ಇದನ್ನು ಹೋಗಿ ಹಿಟ್ಟು ಮಾಡ್ಕೊಂಡು ತೊಗೊಂಬರೋಣ. ತೀತ್ರಿ ಪದ್ಧತಿಯಾಗಿ ಹಿಟ್ಟನ್ನು ಮಾಡ್ಕೊಂಡು ತೊಗೊಂಬಂದಾದ ನಂತರ ಇದನ್ನು ಹಂಗೆ ತೊಗೋಬೇಡ್ರಿ, ಚಾಣಿಸ್ ತೊಗೋರಿ. ಅಕಸ್ಮಾತ್ ದಪ್ಪ ಉಳಿದಿತ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ರೀ. ಈ ಥರ ಇಷ್ಟು ನೀವು ಮಾಡಬೇಕಾಕೈತಿ. ಸ್ವಲ್ಪ ಚಾಣಿಸಿ ತೊಗೊಂಡ್ರಿ ಅಕ್ಕಿ ಹಿಟ್ಟು ಒಂದು ಪ್ಲೇಟ್ನಾಗೋ ಪರಾತ್ನಾಗೋ ತೊಗೊರಿ. ಅದಾದ ನಂತರ ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ತೊಗೊರಿ. ಕುಟ್ಟಿ ಚಂದಂಗೆ ನೀವು ಅದನ್ನು ಪುಡಿ ಮಾಡಿ ಮಿಕ್ಸರ್ ಜಾರ್ದಾಗ ಶೇಂಗಾ ಐತರಲ್ಲ ಸಿಪ್ಪೆ ತೆಗೆದು ಅದಾದ ನಂತರ ಅದ್ರ ಜೊತೆ ಪುಟಾಣಿಯನ್ನು ಹಾಕಿರಿ. 1 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಬೇಕಾಕೈತಿ. ಮತ್ತು ಎಳ್ಳನ್ನು ಅರ್ಧ ಇಟ್ಕೊರಿ, ಅರ್ಧ ಇದ್ರಾಗ ಹಾಕಿರಿ. ಗಸಗಸಿನೂ ಅರ್ಧ ಇಟ್ಕೊರಿ, ಅರ್ಧ ಇದ್ರಾಗ ಹಾಕಿರಿ. ಅಷ್ಟನ್ನು ಮಾಡಿ ಅದನ್ನೆಲ್ಲನೂ ಪುಡಿ ಮಾಡ್ಕೊಂಬಂದು ಏಲಕ್ಕಿಯನ್ನು ಇದ್ರಾಗಣ ಹಾಕಿಬಿಡ್ರಿ. ನೋಡಿ ಇದ್ರೊಳಗೆ ಬರೋಬ್ಬರಿಯಾಗಿ ಏನು ಮಾಡಿರಿ, ನೀವು ಸ್ವಲ್ಪ ಶುಂಠಿ ಪುಡಿ ಹಾಕಿ ಮತ್ತು ಎಳ್ಳನ್ನು ನೀವು ಗಸಗಸೆಯನ್ನು ಹಾಕಿರಿ. ಚಂದಂಗೆ ಏನು ಮಾಡಿರಿ ಅಂತಂದ್ರೆ ವಾಪಸ್ ಹೋಗಿ ಉಲ್ಟಾ ರನ್ ಮಾಡಿ ತೊಗೊಂಬರ್ರಿ. ಇಷ್ಟು ನೀವು ಮಾಡ್ತೀರಿ. ತೀತ್ರಿ ಇಷ್ಟನ್ನು ನೀವು ಮಾಡಿದಾದ ನಂತರ ವಾಪಸ್ ಮತ್ತೆ ಕಡೆ ಬೆಲ್ಲ ತೊಗೊಂಡಿದ್ದೀವಿ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ನೀವು ತೊಗೊರಿ. ಸ್ವಲ್ಪ ಜಾಸ್ತಿ ತೊಗೊಂಡು ನಡೀತೈತ್ರಿ. ಅದಕ್ಕೊಂದಿಟ್ಟು ನೀರನ್ನು ನೀವು ಸೇರಿಸಿ ಬೆಲ್ಲ ಹಣ್ಣು ಕರಗಿಸ್ಬೇಕಾಕೈತ್ರಿ. ಇದನ್ನು ನೀವು ಮಾಡ್ತೀರಿ. ಇನ್ನು ಯಾಕಂತಂದ್ರೆ ಭಾಳ ವೀಡಿಯೋಗಳನ್ನ ನೋಡಿದಿರಿ. ಈಗ ಇನ್ಕತನ ಬೆಲ್ಲ ಹಣ್ಣು ನೀವು ಚಂದಂಗಿ ಕರಗಿಸಿ
ಈ ಕಡೆ ಏನು ಮಾಡಿರಿ, ಅಕ್ಕಿ ಹಿಟ್ಟು ಜೊತೆ ಉಳಿದಿದ್ದು ಮಿಕ್ಸರ್ ಏನಿರ್ತಿರಲ್ಲ ಅದನ್ನೆಲ್ಲನೂ ತೊಗೊಂಬಂದು ಸೇರಿಸಿ ಮತ್ತು ಒಣ ಕೊಬ್ಬರಿನೂ ಇದ್ರೊಳಗೆ ಹಾಕಿರಿ. ಒಣ ಕೊಬ್ಬರಿ ತುರಿಯನ್ನು ಹಾಕಿ ಬೆಲ್ಲ ಈ ಕಡೆ ಕರಗತೈತಿ ಚೆನ್ನಾಗಿ ನೋಡ್ಕೊತ ಇರ್ರಿ ಅದನ್ನು. ಆಮೇಲೆ ಅಲ್ಲಿ ತನಕ ಏನು ಮಾಡಿರಿ, ಅಕ್ಕಿ ಹಿಟ್ಟು ಕೊಬ್ಬರಿ ಆಮೇಲೆ ಇದೀಗೆಲ್ಲ ಮಿಕ್ಸ್ಚರ್ ಇತ್ತಿರಲ್ಲ ಅದ್ರಾಗ ಅರ್ರ ಅನ್ಸಿದ್ದು ಅದನ್ನೆಲ್ಲನೂ ಕೂಡಿಸಿ ಇಟ್ಕೋರಿ. ಅದಾದ ನಂತರ ಬೆಲ್ಲ ಕರಗಿಸಿರ್ತೀರಿ, ಪಾಕ ಮಾಡಿಸೋದೆ ಅಂತೇನಿಲ್ಲ, ಬೆಲ್ಲ ಕರಗಿಸಿರ್ತಿರಲ್ಲ ಅದನ್ನು ನೀವು ಸೋಸ್ಕೊಂಡು ತಗೋರಿ. ಚೆನ್ನ ಅಂದರೆ ಕಸರ ಇದ್ರೆ ಹೋಗ್ತೈತೆ, ಅದಕ್ಕೆ ಸೋಸಿ ತಗೋರಿ. ಅದಾದ ನಂತರ ಇದಕ್ಕೆ ಬೆಲ್ಲನ ಕರಗಿಸಿದ್ದನ್ನು ನೀವು ಹಾಕಿ ಆಮೇಲೆ ಸಮಾಧಾನಲೆ ಇದನ್ನು ಮಿಕ್ಸ್ ಕೊಡಬೇಕಾಕೈತೆ ರೀ. ಚೆನ್ನಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಪದ್ಧತಿಯಾಗಿ ತಯಾರಾಗ್ತೈತಿ. ಆಮೇಲೆ ನೀವು ಇದ್ರಾಗ ಒಂದಿಟ್ಟು ತುಪ್ಪ ಹಾಕಿರಿ. ತುಪ್ಪ ಹಾಕಿ ಅದನ್ನು ಕೈಯಿಂದ ಕಲ್ಸಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಅದು ಬರೋಬ್ಬರಿಯಾಗಿನ ಕೂಡ್ಕೊಳ್ಳೋಕ್ಕೂ ಶುರು ಆಗ್ತದೆ ರೀ. ಮತ್ತು ಇದಕ್ಕೆ ಏನಿರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಬೇಕಂತೇಳಿ ಒತ್ತೈತಿ ಆ ಬೆಲ್ಲ ಕರಗಿಸಿದ್ದು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಹಾಕಿರಿ, ಅದನ್ನು ಒಮ್ಮೆ ಹಾಕಬೇಡ್ರಿ, ಸ್ವಲ್ಪ ಹಾಕಿ ಆಮೇಲೆ ಅದನ್ನು ಕಲ್ಸ್ಕೊತ ಹೋದ್ರಿ ಅಂತಂದ್ರೆ ಇನ್ನೂ ಗೊತ್ತಾಕೈತೆ ರೀ. ಇನ್ನು ಅಂಟಾಗತ್ತಲ್ಲ ಇನ್ನು ನೀವು ತಂಬಿಟ್ಟನ್ನು ಮಾಡ್ಕೊಳ್ಬೋದು. ಅಂದರೆ ಏನಿಲ್ಲ ಉಂಡಿಗೆದ್ಲೆ ಮಾಡ್ಕೊತಿರೋ ಹಂಗೆ ಬೆರಳಿಂದ ನಡಬರ್ಕೊತಿ ಮಾಡ್ಕೊತಿರೋ ಹೆಂಗೆ ಮಾಡ್ಕೊತಿರೋ ಮಾಡ್ಕೊರಿ. ಬರಬ್ಬರಿಯಾಗಿ ಮಸ್ತಾಗಿ ನೀವು ಈ ರೀತಿಯಾಗಿ ತಂಬಿಟ್ಟನ್ನು ತಯಾರು ಮಾಡ್ಕೊರಿ. ಈಸಿಯಾಗಿ ನಾವು ನಿಮಗೆ ಎಷ್ಟಾಗ್ತಾವೋ ಅವು ಎಲ್ಲ ಉಂಡೆಗಳನ್ನ ಸುಮಾರು 10 ರೀತಿಯ ಉಂಡೆಗಳನ್ನ ತೋರಿಸ್ಕೊಟ್ಟಿದ್ದೀವಿ ರೀ. ಈಸಿಯಾಗಿರುವಂತಹ ಉಂಡೆಗಳನ್ನ ನೀವು ಸಹ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಹಂಗೆ ಎಲ್ಲ ರೀತಿಯ ಹಬ್ಬಗಳಿಗೆ ಮತ್ತು ಯಾವಾಗ ಒಕೇಶನ್ಸ್ಗಳಿಗೆ ಬೇಕಾಗಿರುವಂಥ ರೆಸಿಪಿಗಳು ನಮ್ಮ ಚಾನಲ್ದಾಗ ಇರ್ತಾವೆ ರೀ. ತಾವು ಅವನ್ನ ನೋಡಿಲ್ಲ ಅಂತಂದ್ರೆ ನೋಡಿ ಒಂದು ಸಲ, ಆಮೇಲೆ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.